ಸ್ಪಷ್ಟ ಹೇಳ್ಬಿಡ್ತೀನಿ ನಾನು ನಿಮಗೆ. ನಾನು ಮೊನ್ನೆ ಒಂದು ವೀಡಿಯೋ ನೋಡ್ತಾ ಇದ್ದೆ, ನಾನು ನೆನ್ನೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರೋ ಒಬ್ಬ ಅಮ್ಮನು ಏನು ಮಾಡ್ತಾರೆ, ಒಬ್ಬ ಹೆಣ್ಮಗಳು ಏನು ಮಾಡ್ತಾರೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವ ಕ್ಯಾಮ್ರಾಮನ್ಗಳನ್ನು ತೋರಿಸ್ಬಿಟ್ಟು ನೋಡ್ರಿ 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 ಮೀಡಿಯಾದವ್ರಿಗೆ ಹೋಗ್ತೆ, ಇವ್ರಿಗೆ ಏನು ಗೊತ್ತಾಗತ್ರಿ, ಪೊಲೀಸ್ ಸ್ಟೇಷನ್ ಹೊರಗಡೆ ಇದ್ದಾರೆ, ಒಳಗಡೆ ವಿಚಾರಣೆ ನಡೀತಾ ಇದೆ, ಇವರೆಲ್ಲ ಹೇಳೋದು ಸುಳ್ಳು ಅಂತ. ಅದೇನೋ ಥೂ ಛ್ಯಾ ಖೂ ಅಂತೆಲ್ಲ ಉಗ್ದಿತ್ತ ಎಮ್ಮ. ಪರವಾಗಿಲ್ಲ, ಎಮ್ಮನು ಉಕ್ಕೊಳ್ಳಿ, ತೊಂದರೆ ಇಲ್ಲ, ನಮಗೇನು ಸಮಸ್ಯೆ ಇಲ್ಲ. ನಾನೆಲ್ಲೋ ನೋಡಿದೆ, ಆ ತಾಯಿ ಯಾರು ಅಂತನೋ ನನಗೆ ಗೊತ್ತಿಲ್ಲ. ತಾಯಿ ನಿಮ್ಗೆ ನಮಸ್ಕಾರ ತಾಯಿ, ಬೈಕೊಳ್ಳಿ, ಏನು ಸಮಸ್ಯೆ ಇಲ್ಲ, ನಮಗೇನು ಅದರಿಂದ ಬೇಜಾರು ಆಗಿಲ್ಲ, ನಮಗೇನು ಅದರಿಂದ ಸಮಸ್ಯೆನೂ ಇಲ್ಲ. ಆಮೇಲೆ ನಾಳೆ ಯಾರೋ ಒಂದು ಮೆಸೇಜ್ ಕಳಿಸ್ಬೋದು, ಏ ಚಂದನ್ ಶರ್ಮಾ ನಿನಗೆ ಮಾಡೋಕ್ಕೆ ಕೆಲಸ ಇಲ್ವೇನೋ, ಲೇ ಕಳಿಸಿ, ಐ ಡೋಂಟ್ ಕೇರ್. ರಿಮಾಂಡ್ ಅಪ್ಲಿಕೇಶನ್ನು ಜನರ ಮುಂದೆ ಇರುವಂಥ ವಿಷಯಗಳನ್ನು ಬಾಯ್ ಬಿಟ್ಟು ಹೇಳೋದಕ್ಕೆ ನನಗೆ ಯಾಕ್ರಿ ಹೆದರಿಕೆ, ನನಗೆ ಯಾಕ್ರಿ ಹೆದರಿಕೆ, ಯಾರಿಗ್ರಿ ಹೆದರ್ಕಂಗೆ ಕೂತ್ಕೊಳ್ಳಿ ನಾನು. ಕಮಾನ್ ಮ್ಯಾನ್,